ಮೈಸೂರಿಗೆ ಹೋಗಿ ನಾನು ತಾಯಿ ದರ್ಶನ ಮಾಡೋಕ್ಕಾಗಿಲ್ಲ ಅನ್ನೋ ಬೇಜಾರಲ್ಲಿದ್ದೆ. ಬಟ್ ಆ ಟೈಮಲ್ಲಿ ಮಿರಾಕಲ್ಲೇ ಆಯಿತು. ಈ ವಿಡಿಯೋನ ನೋಡಿ ಮಿಸ್ ಮಾಡಿದೆ, ನಿಮಗೆ ಗೊತ್ತಾಗುತ್ತೆ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವಿವಾಗ ಹಿರಿಯೂರ ಹತ್ರ ಇದ್ದೀವಿ. ಸೊ ಸಂಜೆ ನಾವು ಹೊರಟಿದ್ದು ಲೇಟ್ ಆಯಿತು ಊರಿಂದ, ಹಾಗಾಗಿ ಲೇಟ್ ಆಗಿಬಿಟ್ಟಿದೆ. ಇವಾಗ ನೈಟ್ ತುಂಬ ಲೇಟ್ ಆಯಿತು. ಸರಿ, ಮಕ್ಕಳು ಮಲ್ಕೊಂಡ್ಬಿಟ್ರೆ ಮತ್ತೆ ಮನೆಗೆ ಹೋದಾಗ ಊಟ ಮಾಡಲ್ಲ. ಅಮ್ಮ ಆ್ಯಕ್ಚುಲಿ ನಾನು ಬಸ್ಸಾರು ಮಾಡಿದ್ದೀನಿ, ಎಲ್ಲೂ ಏನೂ ತಿನ್ನಬೇಡಿ, ಮನೆಗೆ ಬಂದು ಊಟ ಮಾಡಿ ಅಂತ. ಯಾಕಂದರೆ ನಾವು ಪ್ರತಿ ಸಲ ಬರ್ತಾ ಇದ್ದೀವಿ ಊರಿಗೆ, ನಾವು ತುಮಕೂರಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಮ್ಮ ಅಡುಗೆ ಮಾಡ್ಕೊಂಡು ಕಾಯ್ತಿರ್ತಾರೆ. ಬಟ್ ನಾವೇನಾದರೂ ಹೊರಗಡೆ ತಿನ್ಕೊಂಡು ಹೋಗ್ಬಿಡ್ತೀವಿ. ಅದಕ್ಕೇ ಅವ್ರು ಫೋನ್ ಮಾಡಿ, ಇಲ್ಲ ನಾನು ಮಾಡಿದ್ದೀನಿ, ಏನೂ ತಿನ್ನಬೇಡಿ, ಹಂಗೆ ಬನ್ನಿ ಅಂತ ಹೇಳ್ತಾಯಿದ್ರು. ಆದರೆ 9 ಗಂಟೆ ಏನೋ ಆಗಿತ್ತು ಆಲ್ರೆಡಿ. ಇನ್ನು ಮಕ್ಕಳು ಹಸ್ಕೊಂಡಿರೋಕ್ಕಾಗಲ್ಲಲ್ಲ. ಅದರಲ್ಲೂ ಹನಿ ಹೇಗೋ ಎದ್ಬಿಡ್ತಾಳೆ ಅವಳು. ಕಾರಲ್ಲಿ ಮಲ್ಕೊಂಡ್ರು ಇನ್ನು ಅವಳನ್ನ ಕಾರಿಂದ ಎತ್ಕೊಂಡಿದ್ದ ತಕ್ಷಣ ಮನೆ ಒಳಗೆ ಹೋಗೋ ಅಷ್ಟರಲ್ಲಿ ಅವಳು ಎದ್ಬಿಡ್ತಾಳೆ. ಅವಳು ಯಾವಾಗಲೂ ಅಷ್ಟೇ. ಬಟ್ ಅಚ್ಚು ಹಾಗಲ್ಲ. ಅವನು ಒಂದು ಸಲ ನಿದ್ದೆ ಮಾಡಿದ್ದಾನೆ ನೈಟು ಅಂದರೆ ಮತ್ತೆ ಅವ್ನು ಬೆಳಗ್ಗೆನೇ ಎದ್ದೊಳೋದು. ಅದಕ್ಕೋಸ್ಕರ ಇಲ್ಲ, ಅವನಿಗೆ ಒಂದು ಸ್ವಲ್ಪ ದೋಸೆ ಏನಾದರೂ ತಿನ್ನಿಸ್ಬಿಡೋಣ, ಇಡ್ಲಿನೋ ದೋಸೆನೋ ತಿನ್ನಿಸಿದ್ರೆ ಅವನು ಆರಾಮಾಗಿ ಮಲ್ಕೊಂಬಿಟ್ರೆ ನಡೆಯುತ್ತೆ ಅಂಥೇಳಿ ಅಂದ್ಕೊಂಡು ಬಂದರೆ ಅವ್ರು ತಿನ್ನೋಕ್ಕೆ ರೆಡಿ ಇಲ್ಲ ಇಡ್ಲಿ ದೋಸೆನ. ಅವ್ರಿಗೇನು ಹೊರಗಡೆ ಬಂದಿದ್ದೀವಿ ಅಂದರೆ ಸ್ನ್ಯಾಕ್ಸ್ ಏನಾದರೂ ಬೇಕು, ತಿನ್ನೋಕ್ಕೆ ರೆಡಿ ಇಲ್ಲ. ಹಂಗೂ ಸರಿ ಆಯಿತು ಅಂದ್ಬಿಟ್ಟು ಗೋಬಿ, ಮಸಾಲೆ ಪುರಿ, ಸೊ ಈ ಥರದ್ದೇನೆ ತಿನ್ಕೊಂಡು ಕಾಫಿ ಟೀ ಕುಡ್ಕೊಂಡು ಬಂದಿದ್ದು. ಬಟ್ ನನಗೆ ಯಾಕೋ ಸ್ವಲ್ಪ ಹೊಟ್ಟೆ ಸರಿ ಇರಲಿಲ್ಲ, ಹಾಗಾಗಿ ನಾನು ಏನೂ ಕೂಡ ತಿನ್ನಲಿಲ್ಲ. ಚೆನ್ನಾಗಿತ್ತು, ಪರವಾಗಿಲ್ಲ. ಬಟ್ ಏನೇ ಅಂತ ಅಂದ್ರೂ ಈ ಮಸಾಲೆ ಪುರಿ ಏನಿದೆ ನೋಡಿ, ಅದನ್ನು ನಾವು ಲೋಕಲಲ್ಲಿ ಹೊರ್ಗಡೆ ನಾವು ಸ್ಟ್ರೀಟ್ ಫುಡ್ಡಲ್ಲಿ ತಿಂತೀವಲ್ಲ, ಆ ಮಜಾನೇ ಬೇರೆ. ಆ ರೋಡ್ ಸೈಡ್ ಸಿಗೋವಂಥ ಪಾನಿಪುರಿ ಟೇಸ್ಟೇ ಬೇರೆ. ಇದೆಲ್ಲ ಏನಿದ್ರು ಆಫಿಷಿಯಲಾಗಿ ಅಷ್ಟೇ ಚೆಂದ. ಸರಿ, ನಾವು ಈ ಥರ ಬಂದಾಗ ಯಾವಾಗಾದ್ರೂ ಒನ್ ಟೈಮ್ ತೊಗೋತೀವಿ, ಬಿಟ್ಟರೆ ಇನ್ನು ಯಾವಾಗಲೂ ನಾವು ತೊಗೊಳಕ್ಕೆ ಹೋಗಲ್ಲ. ನಾವು ಏನಿದ್ರು ಸ್ಟ್ರೀಟ್ ಸೈಡಲ್ಲೇ ನಾವು ತಿನ್ನೋದು ಜಾಸ್ತಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೈಟ್ ಬಂದಿದ್ದು ಲೇಟ್ ಆಯಿತಾ, ಬಂದಿದ್ದ ತಕ್ಷಣ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ನಾನು ಇದು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ನಾವು ಡೈರೆಕ್ಟ್ ಊರಿಂದನೇ ಹೋಗ್ಬೋದಿತ್ತು ಮೈಸೂರಿಗೆ. ಬಟ್ ಅಪ್ಪಾಜಿ ನಾನು ಕೂಡ ಬರ್ತೀನಿ ಅಂದರು. ಅವರು ಡ್ಯೂಟಿಗೆ ರಜೆ ಹಾಕಿರಲಿಲ್ಲ, ತುಂಬ ದಿನ ಆಗಿತ್ತು. ಸರಿ, ನಾನು ಬರ್ತೀನಿ ಅಂತ ಹೇಳಿದರು. ಇನ್ನು ಅಮ್ಮ ಹೇಗಿದ್ರು ಹೊರಟಿದ್ರಲ್ಲ, ಸರಿ ಅಪ್ಪಾಜಿನೂ ಬರ್ತೀನಿ ಅಂದ್ರಲ್ಲ ಅಂದ್ಬಿಟ್ಟು ನಾವು ತುಮಕೂರಿಗೆ ಬಂದ್ವಿ, ಇಲ್ಲಿಂದನೇ ಹೋಗೋಣ ಅಂತ. ಯಾರು ಮಲಗಿಸ್ತಾ ಇರೋದು? ಸಾಕು, ಹುಷಾರು. ಜೋಜೋ ಹೇಳು, ಲಾಲಿ ಲಾಲಿ ಹೇಳು. ಹುಷಾರು ಹುಷಾರು, ಜೋರ. ಅವ್ರಿಗೂ ತುಂಬ ದಿನ ಆಗಿತ್ತು ನಮ್ಗಳ ಜೊತೆ ಬಂದುಬಿಟ್ಟು ಹೊರಗಡೆ. ಆ್ಯಂಡ್ ನಾವು ಎಲ್ಲೋದ್ರೂ ಒಟ್ಟಿಗೆ ಹೋಗೋದು, ಬಿಟ್ಟು ಹೋಗಲ್ಲ, ಒಂದೇ ಕಾರಲ್ಲೇ ಹೋಗೋದು, ನಿಮ್ಮೆಲ್ರಿಗೂ ಗೊತ್ತಿದೆ. ಬಟ್ ಇವಾಗ ಡಿಸೈಡ್ ಮಾಡ್ಕೋತಿದ್ವಿ, ನಾನು ನೆಕ್ಸ್ಟ್ ಎಲ್ಲೇ ಹೋಗ್ಬೇಕಂದ್ರೂ ಸ್ವಲ್ಪ ಮಕ್ಕಳು ದೊಡ್ಡವರಾದರೆ ಕಷ್ಟ ಆಗುತ್ತೆ, ಇನ್ಮೇಲೆ 2 ಕಾರ್ನ ತೊಗೊಂಡೋಗೋಣ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ಇಲ್ಲ, ಅದ್ರ ಬದಲು ಒಂದು ಕಾರ್ನೇ ಬುಕ್ ಮಾಡ್ಕೊಂಡು 7 ಸೀಟ್ರು ಹೋಗಿಬಿಡೋಣ ಅಂತ ಹೇಳಿ ಆ ಥರ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ. ಯಾಕಂದರೆ ಇನ್ನು ಮಕ್ಕಳು ದೊಡ್ಡವರಾಗ್ತಾ ನಮಗೂ ಕೂಡ ಒಂದೇ ಕಾರಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸರಿ, ಇನ್ಮೇಲೆ ಹೇಗಿದ್ರು 2 ಕಾರ್ ಇದೆ, 2 ಕಾರೇ ತೊಗೊಂಡೋದ್ರಾಯ್ತು ಅಂತ ಹೇಳಿ ಅನ್ಕೋತಾ ಇದ್ವಿ. ಬಿಕಾಸ್ ಫ್ರೀಯಾಗಿ ಹೋಗ್ಬೇಕಲ್ಲ ಇನ್ನು ನೆಕ್ಸ್ಟ್ ಎಲ್ಲನೂ. ಇವಾಗ ಹನಿ ಸ್ವಲ್ಪ ಚಿಕ್ಕವಳಿರೋದ್ರಿಂದ ನಡೆಯುತ್ತೆ. ಇನ್ನು ಅವಳು ನಮ್ಮ ಅಪ್ಪಾಜಿನಂತೂ ಬಿಟ್ಟೇ ಇರಲ್ಲ. ಹೊರಗಡೆ ಬಂದಿದ್ದಾಳಂದರೆ ಅವ್ರ ಜೊತೆನೇ ಇರಬೇಕು. ಇನ್ನು ನನಗೆ ಆಲ್ಮೋಸ್ಟ್ ಮೈಸೂರು ರೀಚ್ ಆಗೋವರೆಗೂ ಅಷ್ಟಕ್ಕಷ್ಟೇ, ನನ್ನ ಹತ್ರ ಜಾಸ್ತಿ ಅವಳು ಬರಲೇ ಇಲ್ಲ, ಅಪ್ಪಾಜಿ ಜೊತೆನೇ ಇದ್ಲು ಅವಳು. ಸರಿ, ನಾವು ಇನ್ನೇನು ಹೊರಟ್ವಲ್ಲ, ತಿಂಡಿನ ನಾವು ರಾಜ್ಕುಮಾರ ಹೋಟೆಲ್ ಇದೆ ನೋಡಿ MG ರೋಡಲ್ಲಿ, ಸೊ ಅಲ್ಲಿ ನಾವು ತಿನ್ಕೊಂಡು ಹೊರಟಿದ್ದು. ನೆನ್ನೆ ಇರಲಿಲ್ಲ ಓಪನ್ ಮಾಡ್ಸೋಕ್ಕೆ. ಇನ್ನು ನನಗಂತೂ ಐಬ್ರೋ ಮಾಡಿಸ್ಕೊಂಡಿಲ್ಲ ಅಂತಲೇ ಅನ್ಕೋತಾ ಇದ್ದೆ ನಾನು. ನೆನ್ನೆ ಹೋಟೆಲಲ್ಲೂ ಅದೇ ಹೇಳ್ತಾ ಇದ್ದೆ, ಇವಾಗಲೂ ಅಮ್ಮನ ಹತ್ರ ಅದೇ ಹೇಳ್ತಾ ಇದ್ದೆ. ಓಪನ್ ಇರಲಿಲ್ಲ, ನಾವು ಹೋದಾಗ ಲೇಟ್ ನೈಟ್ ಆಗಿಬಿಟ್ಟಿತ್ತು. ಅಷ್ಟೊತ್ತಲ್ಲಿ ಇನ್ನು ಎಲ್ಲಿ ಸಲೂನ್ ಓಪನ್ ಇರುತ್ತೆ ಅಂದ್ಕೊಂಡು ಹೋಗಿ ವಾಪಸ್ ಬಂದ್ವಿ ನಾವು. ಸರಿ ಆಯಿತು, ಹೇಗಿದ್ರು
ದರ್ಶನ ಕೊಟ್ಟಿರೋದ್ರಿಂದ ಬೆಳಗ್ಗೆ ಎಲ್ಲ ಮಾಡಿಸೋದು ಬೇಡ, ನಾವು ಒಂದೇ ಸಲ ಮೈಸೂರು ರೀಚ್ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಮಾಡಿಸೋಣ ಅಂಥೇಳಿ ಅಂದ್ಕೊಂಡ್ವಿ. ಇನ್ನು ಈ ತಾತನ ನಾನು ಏನಕ್ಕೆ ಆ ಟೈಮಲ್ಲಿ ಕ್ಯಾಪ್ಚರ್ ಮಾಡಿದೆ ಅಂದರೆ, ಆ ತಾತ ಒಂದು ಅಮೌಂಟ್ ಕೇಳಿದ್ರು ನಮ್ಮನ್ನು. ಸೊ ನಾವು ಹರಿ ಏನಂದ, ಏನಾದರೂ ತಿನ್ನೋಕ್ಕೆ ಬೇಕಾದರೆ ಕೊಡಿಸ್ತೀನಿ ನಾನು ಅಂತ ಅಂದ. ಇಲ್ಲ ನನಗೆ ದುಡ್ಡೇ ಬೇಕು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಮಾಮೂಲಿ ಒಂದು 20 ರೂಪಾಯಿ 30 ರೂಪಾಯಿ ಆ ಥರ ಕೊಡೋಕೆ ಹೋದರೆ, ಇಲ್ಲ ನನಗೆ ಇಷ್ಟೇ ಬೇಕು ಅಂಥೇಳಿ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ಅಲ್ಲ ಇವ್ರು ಹೆಂಗೆ ಆ ಥರ ಡಿಮ್ಯಾಂಡಲ್ಲಿ ಕೇಳ್ತಾರೆ ಅಂಥೇಳಿ ನನಗೆ ಆಶ್ಚರ್ಯ ಆಗೋಯ್ತು. ಊಟ ಬೇಕಂದರೆ ಬೇಡ ಅಂದರು. ಇಷ್ಟು ಅಮೌಂಟು ಕೊಡೋಕೆ ಹೋದರೆ ಇಲ್ಲ ಅದು ಬೇಡ. ಸೊ ಹೆಂಗಿರ್ತಾರೆ ನೋಡಿ. ಇನ್ನು ಪಪ್ಪಾಯ ತೊಗೊಂಡು ಬಂದಿದ್ವಿ, ಕಟ್ ಮಾಡ್ಕೊಂಡು ಬಾಕ್ಸಿಗೆ ಹಾಕ್ಕೊಂಬಂದಿದ್ವಿ. ಅದಕ್ಕೆ ಸ್ಟಿಕ್ಕು ಸ್ಪೂನ್ ಏನೂ ಇರಲಿಲ್ಲ ತಿನ್ನೋದಕ್ಕೆ. ಸರಿ ಇಲ್ಲಿ ವಾಶ್ರೂಮಿಗೆ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿದ್ವಿ ಕಾರ್ನ. ಆವಾಗ ಹರಿ ಇರು ನಾನು ಕಡ್ಡಿ ಮರದಲ್ಲಿ ಏನಾದರೂ ಸಣ್ಣ ಸಿಕ್ಕಿದ್ರೆ ನಿನಗೆ ಕಿತ್ಬಿಟ್ಟು ಕೊಡ್ತೀನಿ ತಿನ್ನುವಂತೆ ಅಂತ ಹೇಳ್ದೆ. ಹಾಗೆ ಹೋಗಿದ್ದ, ಅವ್ನು ಹುಡಿಕೊಂಡು ಹೋಗಿ ತೊಗೊಂಬಂದ. ಬಟ್ ನ್ಯಾಚುರಲ್ ಅಲ್ಲ ಈ ಥರ ಹರಿ ಒಬ್ಬನೇ ಟ್ರೈ ಮಾಡೋದು ಹೊರಗಡೆ ಹೋದಾಗ. ಒಂಥರ ಹಿಂಗಿರೋದು ಆನ್ ಸ್ಪಾಟಲ್ಲಿ ಏನು ನಮಗೆ ಅವೈಲೇಬಲ್ ಇರುತ್ತೆ ಅದನ್ನು ಚೆನ್ನಾಗಿ ಹುಡುಕಿ ಕೊಡ್ತಾನೆ. ಸೊ ಹೆಂಗಿದ್ರು ಸ್ಪೂನ್ ಇರಲಿಲ್ಲ. ಇನ್ನು ಪಪ್ಪಾಯ ಅಂದರೆ ಮಕ್ಕಳು ನನಗೂ ಬೇಕು ಅಂತಿದ್ರು. ಎಲ್ರಿಗೂ ತಿನ್ನಿಸೋದು ಮತ್ತೆ ಕೈ ತೊಳೆಯೋದು ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಸುಮ್ಮನೆ ಎತ್ತಿಟ್ಟೆ. ಆವಾಗ ರೀ ಇಲ್ಲ ಕೊಡು, ನಾನು ಹಿಂಗೆ ಕಡ್ಡಿ ಕಿತ್ಕೊಂಬರ್ತೀನಿ ಅಂಥೇಳಿ ತೊಗೊಂಡು ಬಂದ. ಇನ್ನು ಹಚ್ಚು ಅವನು ಯೂಶ್ವಲಿ ಕಮ್ಮಿ ತಿನ್ನೋದು, ಬಟ್ ಈ ಥರ ಏನಾದರೂ ಹೊರ್ಗಡೆ ಬಂದಾಗ ಸ್ವಲ್ಪ ಚೆನ್ನಾಗಿ ಹೋಗುತ್ತೆ ಅವನಿಗೂ. ಸೊ ಇವಾಗ ಹೊರಟ್ವಿ ಮತ್ತೆ ನಾವು ಆಲ್ಮೋಸ್ಟ್ ಒಂದು ಅರ್ಧ ಏನೋ ರೀಚ್ ಆಗಿದ್ವಿ. ನಮಗೆ ನಾವು ಡೈರೆಕ್ಟು ಊರಿಂದ ಹೋಗಿಬಿಟ್ರೆ ಏನಾಗುತ್ತೆ, ಲಾಂಗ್ ಜರ್ನಿ ಆಗಿಬಿಡುತ್ತೆ. ಅದಕ್ಕೆ ನಾವು ಈ ಥರ ತುಮಕೂರಿಗೆ ಬಂದು ಹೋಗೋದ್ರಿಂದ ನಮಗೆ ಅರ್ಧ ಜರ್ನಿ ಹೋಗಿದ್ದು ಗೊತ್ತಾಗಲ್ಲ. 1.5 hour 2 hours ನಾವು ಆಲ್ರೆಡಿ ಮೈಸೂರಲ್ಲೇ ಇರ್ತೀವಿ. ನಾವು ನೈಟು ರೆಸ್ಟು ಆಗಿಬಿಡತ್ತೆ ನಮಗೆ, ಬೆಳಗ್ಗೆ ಆರಾಮಾಗಿ ಎದ್ಬಿಟ್ಟು ಹೋಗ್ಬೋದು. ಇನ್ನು ನಾವು ಅಲ್ಲಿ ಒಂದಿನ ಸ್ಟೇ ಆಗೋ ಥರನೇ ಹೋಗೋದು ಯಾವಾಗ ಹೋದ್ರೂ. ಸೊ ಇವತ್ತು ಹೋಗ್ತಾ ಇದ್ದೀವಲ್ಲ, ಇವತ್ತು ನೈಟ್ ಅಲ್ಲೇ ಸ್ಟೇ ಆಗಿಬಿಟ್ಟು ಮತ್ತು ನಾವು ನೆಕ್ಸ್ಟ್ ಡೇ ಹೊರಡೋದು. ನೆಕ್ಸ್ಟ್ ಡೇ ಅಂದರೂ ಕೂಡ ಅಲ್ಲಿ ನಿಯರೆಸ್ಟು ನಾವು ಯಾವ ಪ್ಲೇಸ್ ಏನು ನೋಡಿಲ್ಲ ಅದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೇ ಬರೋದು. ಸೊ ಇದು ಹೋಗ್ತಾ ಇರೋ ಇಂಟೆನ್ಷನ್ ಏನು ಗೊತ್ತಾ, ಎವ್ರಿ ಇಯರು ನಮ್ಮಕ್ಕ ಪ್ರತಿ ವರ್ಷ ಮಿಸ್ಸೇ ಮಾಡಲ್ಲ, ತಾಯಿ ದರ್ಶನ ಮಾಡೇ ಮಾಡ್ತಾರೆ. ಆಲ್ಮೋಸ್ಟ್ ಈ ಒಂದು 10 ವರ್ಷದಿಂದ ಕಂಪಲ್ಸರಿ. ಸೊ ಹಾಗೆ ನಮ್ಮ ಭಾವದ ಬರ್ಡೇ ಇತ್ತು, 2 ಆಗುತ್ತೆ ಅಂಥೇಳಿ. ಲಾಸ್ಟ್ ಇಯರು ಕೂಡ ಅಷ್ಟೇ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮಚ್ಚುದು ಬರ್ಡೇ ಮತ್ತು ದರ್ಶನ 2 ಕೂಡ ಆಗುತ್ತೆ. ಸೊ ಈ ಥರ ಪ್ರತಿ ವರ್ಷವೂ ಮಿಸ್ಸೇ ಮಾಡೋದಿಲ್ಲ. ತಾಯಿ ದರ್ಶನಕ್ಕಂತೂ ಹೋಗೇ ಹೋಗ್ತೀವಿ. ನಾವು ಅವಳು ಹೋಗ್ತಾಯಿಲ್ಲ ಅಂದರೆ ನಾವು ಜೊತೇಲಿ ಹೋಗ್ತೀವಿ. ನನಗಂತೂ ಮೈಸೂರು ಅಂದರೆ ಗೊತ್ತಿಲ್ಲ ಅದು ಯಾಕೆ ಅಂತ ತುಂಬಾ ಇಷ್ಟ ಆಗುತ್ತೆ. ಇನ್ನು ನಾವು ಆಲ್ಮೋಸ್ಟ್ ಬಂದ್ವಿ. ನಾವು ಇವಾಗ ಬೆಟ್ಟನ ಹತ್ತುತ್ತಾ ಇದ್ದೀವಿ. ಡೈರೆಕ್ಟು ಅಲ್ಲೇ ಹೋಗಿಬಿಡೋಣ ಅಂಥೇಳಿ, ಬೇರೆ ಎಲ್ಲೂ ಬೇಡ, ಫಸ್ಟು ದರ್ಶನ ಮುಗಿಸ್ಕೊಂಬಿಡೋಣ, ಅದಾದಮೇಲೆ ಬೇಕಾದರೆ ರೂಮಿಗೆ ಹೋಗೋಣ ಅಂತ ಹೇಳಿಬಿಟ್ಟು ದರ್ಶನಕ್ಕೆ ಎಲ್ಲರೂ ಹೋದರು. ನಾನು ಇಲ್ಲಿ ಎಳ್ನೀರು ಕುಡ್ಕೊಂಡು ಇನ್ನು ಫ್ರೂಟ್ಸು, ಇವಾಗಂತೂ ಬರೀ ಕಲ್ಲಂಗಡಿ ಹಣ್ಣು ಅಥವಾ ಸೌತೆಕಾಯಿ ಇದೇ ಸಿಗ್ತಿರುತ್ತೆ ನೋಡಿ. ನನಗೆ ಒಂಥರ ಬಾಡಿ ಎಲ್ಲ ಫುಲ್ಲು ಯಾಕೋ ಸುಸ್ತಾಗ್ತಾಯಿತ್ತು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಟೈಮಿಂಗ್ಸ್ ಎಲ್ಲ ಕೇಳ್ತಾಯಿದ್ದೆ, ದೇವಸ್ಥಾನ ಯಾವಾಗ ಕ್ಲೋಸ್ ಆಗುತ್ತೆ ಏನು ಅಂತ ಹೇಳಿಬಿಟ್ಟು. ಸರಿ ಎಳ್ನೀರನ್ನ ಕುಡ್ಕೊಂಡು ನಾನು ಕೂಡ ಇಲ್ಲಿ ದೇವಸ್ಥಾನದ ಹತ್ರನೇ ಬಂದೆ. ಬಟ್ ಏನು ಅಂತ ಅಂದರೆ ನನಗೆ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ. ಎಷ್ಟು ಬೇಜಾರಾಗೋಯ್ತು ಗೊತ್ತಾ ಆ ಮೂಮೆಂಟು. ಬಟ್ ಆದರೂ ಕೂಡ ದರ್ಶನ ಸಿಕ್ಕಿಲ್ಲ ಅಂದ್ರೂ ನನಗೆ ಒಂದು ಖುಷಿ ವಿಷಯ ನಡೀತು. ಅದನ್ನು ನೆನೆಸ್ಕೊಂಡ್ರೆ ನನಗೆ ದರ್ಶನ ಮಾಡಿರೋ ಅಷ್ಟು ಖುಷಿ ಆಗ್ತದೆ. ಇನ್ನು ನಾನಿಲ್ಲಿ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಅಂದರೆ ಅಕ್ಕವರು ಸುಮಾರು ಅವರು 2 ಗಂಟೆಗೇನೋ ಹೋಗಿದ್ದು ಅನಿಸುತ್ತೆ. 2 ಗಂಟೆ ಅಲ್ಲ, 1:30ಗೇನೋ ಹೋಗಿದ್ದು. 1:30ಗೆ ಹೋಗಿ 2ರಿಂದ 4 ಕ್ಲೋಸ್ ಇರುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು 1:30 ಅಷ್ಟೊತ್ತಿಗೆ ಹೋಗ್ಬಿಟ್ಟು ಬೇಗ ಅಲ್ಲೆಲ್ಲ ಪೂಜೆಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡ್ಬಿಟ್ಟು ಅಕ್ಕವ್ರು ಹೊರಟು ಅಲ್ಲಿ 4:15 ಆದ್ರೂ ದರ್ಶನ ಆಗಲಿಲ್ಲ. ಅಷ್ಟು ಕ್ರೌಡ್ ಇತ್ತು. ಅಪ್ಪಾಜಿ ಏನು ಹೇಳಿದ್ರು, ನಂಗೆ ಕಾಲ್ ಮಾಡಿಬಿಟ್ಟು ನೀನು ಹೊರಗಡೆ ಇದೆಯಲ್ಲ, ಸರಿ ನಾವು ಬಂದುಬಿಡ್ತೀವಿ, ಯಾಕಂದರೆ ಮಕ್ಕಳನ್ನ ಎತ್ಕೊಂಡು ಅಷ್ಟೊಂದು ನಿಲ್ಲಕ್ಕಾಗಲ್ಲ, ಮತ್ತು ಜೊತೆಯಲ್ಲಿ ನಮ್ಮ ಮಕ್ಕಳಂತೂ ಇಬ್ಬರು ಸಪೋರ್ಟ್ ಮಾಡಲ್ಲ ಅಷ್ಟಾಗಿ. ಸರಿ ನಿಂತಿರೋರ್ಗೂ ಮತ್ತು ಹೋಗಿರೋರ್ಗು ಅದು ಸಮಾಧಾನ ಆಗಲ್ಲ ದರ್ಶನ ಮಾಡೋಕ್ಕೆ, ನೀವು ಅವರಿಬ್ಬರೂ ಕಾರಲ್ಲಿ ಕೂರಿಸ್ಕೊಂಬಿಡಿ ಅಂತ ಹೇಳಿದ್ಲಂತ ಅಕ್ಕ. ಹಾಗಾಗಿ ಅಪ್ಪಾಜಿ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಬಂದರು. ನಾನಿಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ನನಗೆ ಏನಕ್ಕೆ ಹೋಗೋಕ್ಕಾಗಲಿಲ್ಲ ಗೊತ್ತಾ ತಾಯಿ ದರ್ಶನ ಮಾಡೋಕ್ಕೆ ಅಂದರೆ, ನಂದು ಪೀರಿಯಡ್ 3rd ಡೇ ಇತ್ತು.
ಬಟ್ ಹೋಗ್ಬೋದು, ಏನಾಗಲ್ಲ ಅಂತ ಹೇಳಿದ್ರು. ಆದರೆ ನನಗೆ ಮನಸ್ಸಿಗೆ ಸಮಾಧಾನ ಇರಲ್ಲ. ಇವಾಗ ನೋಡಿ ನಾನು ಹೋಗ್ತೀನಿ ಅಂತ ಇಟ್ಕೊಳ್ಳೋಣ, ಆ ಕ್ಷಣಕ್ಕೆ ಹೋಗ್ಬಿಡ್ತೀನಿ ನಾನು. ಅದಾದಮೇಲೆ ಒಂಚೂರು ಏನೋ ಮನೆಯಲ್ಲಿ ಸಮಾಧಾನ ಇರಲ್ಲ, ಅಥವಾ ಏನೋ ಆಯಿತು ಅಂದರೆ ಅಯ್ಯೋ ಇದಕ್ಕೆ ಆಯಿತು ಅದಕ್ಕೆ ಆಯಿತು, ನನ್ನ ತಪ್ಪು ಮಾಡಬಾರ್ದಿತ್ತು ಅಂತ ಹೇಳಿ ಈ ಥರ ಕೊರಗೋ ಬದಲು ಹೊರಗೆ ನಿಂತ್ಕೊಂಡು ನಾನು ನಮಸ್ಕಾರ ಮಾಡೋಣ ಅಂಥೇಳಿ ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟು ಹೋಗಿದ್ದೆ. ನಾನು ಅಲ್ಲಿಗೆ ಬಂದರೂ ಕೂಡ ನನಗೆ ಈ ಥರ ಎಲ್ಲ ಆಗುತ್ತೆ ನನಗೆ, ಸೊ ನಿಮ್ಮ ದರ್ಶನ ನಂಗೆ ಸಿಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಬಂದರೆ ಒಳಗಡೆ ನನಗೆ ಈ ಥರ ಎಲ್ಲ ಲೈಕ್ ನಾನೇ ಮನಸ್ಸಲ್ಲಿ ಏನೇನು ಅನ್ಕೋಬೇಕೋ ಅದೆಲ್ಲ ನಾನು ಅಂದ್ಕೊಂಡ್ಬಿಟ್ಟೆ ನಾನು ಹೋಗಿದ್ದು. ಆ್ಯಂಡ್ ಪೀರಿಯಡ್ ನಂದು 3rd ಡೇ ಇದ್ದರೂ ಕೂಡ ನನಗೆ ಎಷ್ಟು ಇಲ್ಲ ಹೋಗ್ಬೋದು ಏನಾಗಲ್ಲ ಅಂತ ಹೇಳಿದ್ರು ನನಗೆ ಸುತ್ತಮುತ್ತ ಇರೋರು. ಬಟ್ ಆದರೂ ಕೂಡ ನಾನು ಹೋಗಲಿಲ್ಲ. ಆ್ಯಂಡ್ ಅವ್ರನ್ನ ಕೇಳ್ಕೊಂಡು, ನನಗೆ ಗೊತ್ತಿರೋರನ್ನ ಕೇಳಿಕೊಂಡು ನಾನು ಅಲ್ಲಿವರೆಗೂ ಹೋಗಿದ್ದು. ಇನ್ನು ದೇವಸ್ಥಾನದ ಹತ್ರ ಇರೋ ಅಂಥ ಹೆಣ್ಮಕ್ಳು ಇರ್ತಾರೆ ನೋಡಿ, ಅವ್ರನ್ನ ಕೇಳಿಕೊಂಡೆ ನಾನು ಅಲ್ಲಿ ತನಕ ಹೋಗಿದ್ದಿಲ್ಲ, ಅಂದರೆ ನಾನು ಅಲ್ಲಿಗೂ ಕೂಡ ಹೋಗ್ತಾ ಇರಲಿಲ್ಲ. ಸೊ ಅಲ್ಲಿಗೆ ಹೋಗ್ಬಿಟ್ಟೇ ಹೊರಗಡೆಯಿಂದ ನಾನು ನಮಸ್ತೆ ಮಾಡಿಕೊಂಡು ಆದಷ್ಟು ಬೇಗ ನಿಮ್ಮ ದರ್ಶನ ನನಗೆ ಸಿಗಲಿ ಅಂತ ಹೇಳಿ ನಾನು ಅವ್ರ ಹತ್ರ ಪ್ರೇ ಮಾಡಿಕೊಂಡೇ ಹೊರಗೆ ನಿಂತ್ಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡು ಸೊ ಅಲ್ಲೇ ನಿಂತ್ಕೊಂಡಿದ್ದೆ. ಇನ್ನು ನಾನು ಅಲ್ಲೇ ಆ್ಯಕ್ಚುಲಿ ಮಾತಾಡ್ತಾಯಿದ್ದೆ. ನನಗೆ ಮಾತಾಡಬೇಕಾದ್ರೆ ಅಲ್ಲಿ ತುಂಬ ಕ್ರೌಡ್ ಇತ್ತು ನೋಡಿ. ಆ ಸೌಂಡು ಹೆವಿ ಒಂಥರ ರಿಫ್ಲೆಕ್ಟ್ ಆಗ್ತಾಯಿತ್ತು, ನನ್ನ ವಾಯ್ಸೇ ಅಷ್ಟು ಕ್ಲಿಯರಾಗಿ ಕೇಳಿಸ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಮತ್ತೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಇನ್ನು ನಾನು ಇಲ್ಲಿ ನಿಂತ್ಕೊಂಡು ಮತ್ತೆ ಕಾಲ್ ಮಾಡಿದ್ರಲ್ಲ, ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂಥೇಳಿ ನಾನು ಆ ಕಡೆ ಟೆಂಪಲ್ ಹತ್ರ ಹೋಗಿ ಕೂತಿದ್ದೆ. ಇನ್ನು ಅಪ್ಪಾಜಿ ಬಂದಿದ ತಕ್ಷಣ ಅವರು ದೀಪ ಹಚ್ಚಬೇಕು ಅಂತ ಹೇಳಿ ದೇವಸ್ಥಾನದ ಮುಂದೆ ಹಚ್ತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಕೂಡ ಹೋಗಿ ಅಲ್ಲಿಂದನೂ ನಮಸ್ಕಾರ ಮಾಡಿದೆ. ಬಟ್ ನನಗೆ ಎಷ್ಟು ಕ್ವಶನ್ಸು, ಎಷ್ಟು ಏನೋ ಒಂಥರ ನನಗೆ ನಾನೇ ಮಾತಾಡ್ಕೋತಾ ಇದ್ದೀನಿ, ನನಗೆ ಈ ಥರ ಆಗ್ತದೆ, ಹಿಂಗೆ ಆಗ್ತದೆ, ನಾನು ಇಲ್ಲಿಗೆ ಬಂದರೂ ನಿಮ್ಮ ದರ್ಶನ ಮಾಡೋಕ್ಕಾಗಿಲ್ಲ ಅಂತ ಏನೇನೋ ಕ್ವಶನ್ಸ್ ಇರುತ್ತಲ್ವ, ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ. ಸೊ ಅದೆಲ್ಲದಕ್ಕೂ ತಾಯಿ ನನಗೆ ಉತ್ತರ ಕೊಟ್ಬಿಟ್ರು, ನೀನು ಏನೂ ಯೋಚನೆ ಮಾಡಬೇಡ, ಇನ್ನೊಂದ್ಸಲ ಬರುವಂತೆ, ಅಥವಾ ಇವಾಗ ನಿನಗೆ ಇಷ್ಟೊಂದೆಲ್ಲ ಮನಸ್ಸಿಗೆ ಹಿಂಗಾಗ್ತಿದೆ ಅಂದರೆ ನಿನಗೆ ಸಮಾಧಾನ ಆಗಬೇಕು ಅನ್ನೋ ಕಾರಣಕ್ಕೆ ಆ ತಾಯಿನೇ ನನಗೆ ಹೀಗೆ ಮಾಡಿದ್ರೇನೋ ನಂಗೆ ಗೊತ್ತಿಲ್ಲ. ಎಷ್ಟು ಅಂದರೆ ಅಷ್ಟು ಇಷ್ಟ ಅಲ್ಲ, ಊಟದ ಹಾಲಿಗೆ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಕ್ರೌಡ್ ಇತ್ತು ನೋಡಿ. 1-2 hours ವೆಯ್ಟ್ ಮಾಡಿದ್ರೂ ಕೂಡ ನಮಗೆ ಊಟ ಸಿಗ್ತಾ ಇರಲಿಲ್ಲ, ಅಂದರೆ ಪ್ರಸಾದ. ಸೊ ಆ ಕ್ರೌಡಲ್ಲಿ ಕೂಡ ನಾನು ಸುಮ್ಮನೆ ಪಾಪುನ ಕರ್ಕೊಂಡು ಬಂದೆ. ಇಲ್ಲ ಏನಾದರೂ ಅಟ್ಲೀಸ್ಟ್ ದರ್ಶನ ಅಂತೂ ಸಿಗಲಿಲ್ಲ, ನನಗೆ ಪ್ರಸಾದ ಆದರೂ ಸಿಕ್ಕಿದ್ರೆ ಸಮಾಧಾನ ಆಗುತ್ತೆ ಅಂದ್ಬಿಟ್ಟು ಅಚ್ಚನ ಅಪ್ಪಾಜಿನ ಕಾರಲ್ಲಿ ಬಿಟ್ಬಿಟ್ಟು ನಾನು ಹನಿ ನಡ್ಕೊಂಡು ಬಂದ್ವಿ. ಬಂದಾಗ ಅಷ್ಟು ಕ್ರೌಡ್ ಇರೋ ಒಂದು ಪಾರ್ಟ್ ಆದರೆ ನಾನು ಈ ಕಡೆ ನಡ್ಕೊಂಡು ಬರ್ತಾಯಿದ್ದೀನಿ. ಇಮ್ಮಿಡಿಯೇಟ್ ಗೇಟ್ ಓಪನ್ ಮಾಡಿಬಿಟ್ಟು ಒಂದು 15 ಜನ ಕೇಳಿದ್ರು ನಾವು ಬಿಡಲ್ಲ ಅಂತ ಹೇಳಿದ್ರು. ಬಟ್ ಇಮ್ಮಿಡಿಯೇಟಾಗಿ ನಾನು ಸರಿ ಆಯಿತು ಬಿಡು ಅಂಥೇಳಿ ವಾಪಸ್ ಹೋಗೋ ಅನ್ನೋ ಟೈಮಲ್ಲಿ ಅಲ್ಲಿ ಆ ಕಡೆ ನೋಡಿದ್ರೆ 100 ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ, ಈ ಕಡೆ ನೋಡಿದ್ರೆ ನಾನಿದ್ದೀನಿ. ಸರಿ ಆಯಿತು ಅಂದ್ಬಿಟ್ಟು ಗೇಟ್ ಓಪನ್ ಮಾಡಿಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಆ ತಾಯಿ ನನಗೆ ಒಂದು ಸಮಾಧಾನ ಕೊಟ್ಟರು ಅಂತ ಅನ್ನಿಸ್ತು. ಇದನ್ನೇ ಹೇಳೋದು ಮಿರಾಕಲ್ ಅಂತ ಹೇಳ್ಬಿಟ್ಟು ನನಗೆ ಕೂಡ ಹಾಗೆ ಮಿರಾಕಲ್ ನಡೆದಿದ್ದು. ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ಬ್ಲಾಗ್, ನನ್ನ ಮನಸ್ಸಿನ ಮಾತುಗಳೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.